ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ತಿನ 11ನೇ ವಾರ್ಷಿಕ ಸಮ್ಮೇಳನದ 2ನೇ ದಿನವಾದ ಇಂದು ಶಿಕ್ಷಕರ ಸಮ್ಮೇಳನ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ಮಾಲೆಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ಆಹ್ವಾನ ಕೊಟ್ಟಂಥ ಪೂಜ್ಯ ಸ್ವಾಮಿಗಳಿಗೆ ನಮಸ್ಕರಿಸಿ, ವಿಜಯಾನಂದ ಸ್ವಾಮಿಗಳಿಗೆ ನಮಸ್ಕರಿಸಿ ಮತ್ತು ಎಲ್ಲ ಸಂಘಟಕರಿಗೆ ವಂದಿಸುತ್ತಾ, ಈ ಉಪನ್ಯಾಸ ಮಾಲೆಯಲ್ಲಿ ವೇದಿಕೆಯ ಮೇಲೆ ವಿರಾಜಮಾನರಾದಂಥ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳಲ್ಲಿ ವಂದಿಸಿ, ಉಪನ್ಯಾಸಕರಾದಂಥ ಪ್ರೊಫೆಸರ್ ರಘುತ್ತಮ ರಾವ್ ಅವರೇ, ಈಗ ತಾನೇ ಉಪನ್ಯಾಸ ನೀಡಿದಂಥ ಮಹೇಶ್ ಮಾಷಾಳ ಅವರೇ ಮತ್ತು ಎಲ್ಲ ಪೂಜ್ಯರಲ್ಲಿ ವಂದಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಸಹೋದರ ಸಹೋದರಿಯರೇ, ಈ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಮಾತನಾಡೋದು ಇರಲಿಲ್ಲ. ಇಲ್ಲಿ ಬಂದು ಪೂಜ್ಯರ ಒಂದು ಸಂದೇಶಗಳನ್ನು ಆಲಿಸಿ ನಮ್ಮ ವಿಶ್ವವಿದ್ಯಾಲಯದಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವರ ನುಡಿಗಳನ್ನು ಪುನರುಚ್ಚಾರ ಮಾಡಿಕೊಂಡು ಹೋಗಲಿಕ್ಕೆ, ಕೆಲವು ಶಬ್ದಗಳನ್ನು ಆಲಿಸಿ ಕಲಿತ್ಕೊಂಡು ಹೋಗಲಿಕ್ಕೆ ಬಂದಂಥ ನಾನು ಒಬ್ಬ ಶಿಕ್ಷಕ. ಆದರೆ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೂ ಕೂಡ ಹೇಳಿದರು, ನಮ್ಮ ಒಂದು ಪರಿಪಾಠ ಮುಂದೆ ನಮ್ಮ ವಿದ್ಯಾರ್ಥಿಗಳು ಇರಬೇಕು, ಇಲ್ಲ ರೈತರು ಇರಬೇಕು, ಅಂದ್ರೆ ಮಾತ್ರ ತಾಸುಗಟ್ಟಲೆ ನಾವು ಬಿಡೋದಿಲ್ಲ. ಆದರೆ ಇಲ್ಲಿ ಸಭಿಕರು ಬೇರೆ, ರಾಮಕೃಷ್ಣ ಮತ್ತು ವಿವೇಕಾನಂದರ ಒಂದು ವೇದವಾಕ್ಯಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಲಿಕ್ಕೆ, ಅವರ ಒಂದು ಭಾವನೆಗಳನ್ನು ಅನುಭವಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಲಿಕ್ಕೆ ಬಂದಂಥ ತಾವೆಲ್ಲರೂ ಎಲ್ಲ ಪೂಜ್ಯರ ಮಾತುಗಳನ್ನು ಕೇಳಿದ್ದೀರಿ. ಇವತ್ತು ಶಿಕ್ಷಕರ ಬಗ್ಗೆ ಸಮ್ಮೇಳನದಲ್ಲಿ ಪೂಜ್ಯ ನಿರ್ಭಯಾನಂದ ಸ್ವಾಮಿಗಳು ಮತ್ತು ರಘುತ್ತಮರು ಮತ್ತು ಮಹೇಶ್ ಮಾಷಾಳ್ ಅವರು ಶಿಕ್ಷಕರು ಹೇಗೆ ಇರಬೇಕು ಅನ್ನೋದರ ಬಗ್ಗೆ ಅವರು ವಿವರವಾಗಿ ತಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. 7 ಜನ್ಮ ಹುಟ್ಟಿದರೂ ಶಿಕ್ಷಕರು ಆಗ್ತಾರಂತ ಹೇಳಿದರು. ಇಲ್ಲಿ ಶಿಕ್ಷಕರು ಯಾರು ಇಲ್ಲ, ವೃತ್ತಿಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಯಾಕಂದರೆ ನಾವು ಪ್ರತಿನಿತ್ಯ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಶಿಕ್ಷಕರೇ, ಉಪದೇಶವನ್ನು ಕೊಡುವವರು ಶಿಕ್ಷಕರು, ಹೌದಲ್ರಿ? ಪಾಟೀಲ್ ಪುಟ್ಟಪ್ಪನವರು ಪ್ರಪಂಚದಲ್ಲಿ ಒಂದು ಶೀರ್ಷಿಕೆಯಾದ ನೆನಪಾಗ್ತೈತೆ ನಮಗೆ, ನಮ್ಮ ದೇಶದಲ್ಲಿ ಧಾರಾಳವಾಗಿ ಉಪದೇಶವನ್ನು ಕೊಟ್ಟಷ್ಟು ಬೇರೆ ಏನನ್ನೂ ಕೊಡುವುದಿಲ್ಲ. ಈ ಉಪದೇಶ ಯಾರ್ಯಾರು ಉಪದೇಶ ಕೊಡ್ತಾರಲ್ಲ ಅವರು ಶಿಕ್ಷಕರೇ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಶಿಕ್ಷಕರೇ. ಮೊದಲೇ ಒಂದು ವಯಸ್ಸಿನವ್ರು ಶಿಕ್ಷಕರು ಇರ್ತೇವೆ ನಾವು, ಮುಂದೆ ನಮ್ಮ ವಯಸ್ಸು ತಗ್ಗಿದಂಗೆ ನಾವು ವಿದ್ಯಾರ್ಥಿಗಳಾಗ್ತೇವೆ. ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಮೊಮ್ಮಕ್ಕಳು ಬರ್ತಾರೆ ನಮಗೆ ಕಲಿಸ್ಲಿಕ್ಕೆ. ಅದಕ್ಕೆ ಕುಟುಂಬ ಪರಿವಾರದಲ್ಲಿದ್ದವರೆಲ್ಲರೂ ಶಿಕ್ಷಕರಾದರೆ ನೀವು ಪಶ್ಚಾತ್ತಾಪ ಪಡಬೇಡ್ರಿ, ನಾನು ಶಿಕ್ಷಕ ವೃತ್ತಿಗೆ ಹೋಗಿಲ್ಲ ಅಂಥೇಳಿ. ಪ್ರತಿನಿತ್ಯ ನೀವು ಮಾಡೋದು ಶಿಕ್ಷಕರ ವೃತ್ತಿನೇ ಮನೆಯಲ್ಲಿ. ಅದನ್ನು ಮಾಡಬೇಡ, ಇದನ್ನು ಮಾಡು, ಅದನ್ನು ಮಾಡು, ಇದನ್ನು ಮಾಡು. ಯಾಕಂದರೆ ಆ ಉಪದೇಶವನ್ನು ನಾವು ಸತತ ಮಾಡೇ ಮಾಡ್ತೀವಿ. ಜನನಿ ತಾನೇ ಮೊದಲೇ ಗುರು ಇದ್ದಂಗೆ ಪುರುಷರು ಕೂಡ ಈಗ ಮಕ್ಕಳಿಗೂ ಕೂಡ ಪಾಠವನ್ನು ನಾವು ಹೇಳ್ತಾನೆ ಇರ್ತೀವಿ. ಅದಕ್ಕೆ ಶಿಕ್ಷಕರ ವೃತ್ತಿ ನಾವು ಮನೆಯಲ್ಲಿಂದನೇ ಪ್ರಾರಂಭವಾಗ್ತದೆ. ಒಬ್ಬ ನಿಜವಾದ ಶಿಕ್ಷಕ ಹೇಗೆ ಇರಬೇಕು ಅಂತ ಹೇಳಿ 3 ಉಪನ್ಯಾಸಕರು ತಮ್ಮ ಮನಮುಟ್ಟುವ ಹಾಗೆ ಇಲ್ಲಿವರೆಗೂ ಹೇಳಿದ್ದಾರೆ. ಅವರ ಒಂದು ಮಾರ್ಗದರ್ಶನ ಮಾತುಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ನಿಜ ಜೀವನದಲ್ಲಿ ನಾವು ವೃತ್ತಿಯಲ್ಲಿ ಆಗದೇ ಇದ್ದರೂ ಕೂಡ ನಮ್ಮ ಜೀವನದಲ್ಲಿ ಶಿಕ್ಷಕರಾಗಿ ನಮ್ಮ ಕುಟುಂಬದ ಮತ್ತು ಸಮಾಜದ
ಎಲ್ಲರಿಗೂ ಒಳ್ಳೆಯ 4 ಅಕ್ಷರಗಳನ್ನು ನಮ್ಮ ಮೂಲಕ ಮುಟ್ಟಿಸೋಣ. ಮತ್ತು ಇಷ್ಟೊಂದು ಏನು ಸ್ವಾಮಿಗಳು ನಮ್ಮ ಮಾರ್ಗದರ್ಶನಕ್ಕಾಗಿ ಬಂದಿದ್ದಾರೆ, ಅವರ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಂಡು ನಮ್ಮ ಸಮಾಜವನ್ನು ಸುಧಾರಿಸಲಿಕ್ಕೆ ಇನ್ನಷ್ಟು ಹೆಚ್ಚಿನ ಕಾರ್ಯಗಳನ್ನು ನಾವು ಈ ಶ್ರೀಮಠದ ಮುಖಾಂತರ ಮಾಡೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.